ಹುಲಿಗಿ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಪಾರಂಪರಿಕ ಮಾರುಕಟ್ಟೆ ಎಂದು ಘೋಷಿಸಿ ಅಭಿವೃದ್ಧಿಪಡಿಸಲು ಆಗ್ರಹ. ಕರ್ನಾಟಕ ರಾಜ್ಯ ಸಂಯುಕ್ತ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆ ಉದ್ದೇಶಿಸಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಸಂಚಾಲಕರಾದ ಮಂಜುನಾಥ್ ಕೈದಾಳ್ ಮಾತನಾಡಿ, ಹುಲಿಗಿ ಪ್ರಸಿದ್ಧ ಧಾರ್ಮಿಕ ಸ್ಥಳದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹಲವಾರು ವರ್ಷಗಳಿಂದ ದೇವಾಲಯಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಹೂವು, ಹಣ್ಣು, ಪೂಜಾ ಸಾಮಗ್ರಿ, ನೀರು, ತಿಂಡಿ ಹಾಗೂ ಇತರೆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಪೂರೈಸುವ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರು ಜೀವನೋಪಾಯ ನಡೆಸುತ್ತಿದ್ದಾರೆ. ಇದೇ ವ್ಯಾಪಾರದಿಂದ ಸ್ಥಳೀಯ ಆರ್ಥಿಕತೆಗೂ, ಮಹಿಳಾ ಉದ್ಯೋಗಕ್ಕೂ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಸಹ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ. ಇತ್ತೀಚೆಗೆ ಸೀಗೆ ಹುಣ್ಣಿಮೆ ದಿನದಂದು ಹೆಚ್ಚಿನ ಜನಸಂದಣಿ ಆಗಿರುವ ಘಟನೆಯ ನಂತರ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿರುವ ಹಾಗೂ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಜೆಸಿಬಿ ಮೂಲಕ ದೌರ್ಜನ್ಯ ರೀತಿಯ ತೆರವು ಕಾರ್ಯಾಚರಣೆ ನಡೆಸಿರುವುದು ಖಂಡನೀಯ. ಈ ಕ್ರಮವು ಮಾನವ ಹಕ್ಕುಗಳಿಗೆ ಹಾಗೂ ಕಾನೂನಾತ್ಮಕ ತತ್ವಗಳಿಗೆ ವಿರುದ್ಧವಾಗಿದೆ. ಈ ವೇಳೆ ವ್ಯಾಪಾರ ವಸ್ತುಗಳು, ಗುಡಿಸಲುಗಳು ಮತ್ತು ವಾಹನಗಳು ಹಾನಿಗೊಂಡಿದ್ದು ಅನೇಕ ವ್ಯಾಪಾರಸ್ಥರು ಗಂಭೀರ ಆಸ್ತಿ ನಷ್ಟ, ಜೀವನೋಪಾಯ ನಷ್ಟ ಹಾಗೂ ಮಾನಸಿಕ ಆಘಾತ ಅನುಭವಿಸಿದ್ದಾರೆ. ಈ ವ್ಯಾಪಾರಸ್ಥರು ಅತ್ಯಂತ ಬಡತನದ ಕುಟುಂಬಗಳಿಗೆ ಸೇರಿದವರು. ಪ್ರತಿ ತಿಂಗಳು ವ್ಯಾಪಾರದಿಂದ ಬಂದ ಹಣವನ್ನು ಮೈಕ್ರೋ ಫೈನಾನ್ಸ್ ಸಾಲಗಳ ಕಂತುಗಳನ್ನು ಕಟ್ಟಲು, ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಕುಟುಂಬದ ಅಗತ್ಯಗಳಿಗೆ ಬಳಸುತ್ತಿದ್ದರು. ತೆರವು ಕ್ರಮದಿಂದ ವ್ಯಾಪಾರ ನಿಂತಿರುವುದರಿಂದ ಈಗ ಪ್ರತಿದಿನದ ಆದಾಯ ನಷ್ಟವಾಗಿದೆ. ಅನೇಕ ವ್ಯಾಪಾರಸ್ಥರು ಮೈಕ್ರೋ ಫೈನಾನ್ಸ್ ಸಾಲಗಳ ಕಂತುಗಳನ್ನು ಕಟ್ಟಲಾಗದೆ ಆರ್ಥಿಕ ಸಂಕಷ್ಟದಲ್ಲಿ ಮತ್ತು ಆತಂಕದಲ್ಲಿ ಮುಳುಗಿದ್ದಾರೆ. ಹಾಗಾಗಿ ಈ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಬಗೆಹರಿಸಲು ಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳಾದ ಶರಣು ಗಡ್ಡಿ ಕೌಶಲ್ಯ, ದೊಡ್ಡಗೌಡರ್, ಕೃಷ್ಣಮೂರ್ತಿ, ರಾಜ್ಯ ಉಪಾಧ್ಯಕ್ಷರು ಅನಿಲ್, AIDYO ಮುಖಂಡರು ಹಾಗೂ ಅಂಬರೀಶ್, ಶಿವಪುತ್ರಪ್ಪ, ಭಾಗ್ಯಮ್ಮ, ಯಮನೂರಪ್ಪ, ಹುಲಿಗಮ್ಮ, ರಾಘವೇಂದ್ರ, ಶಿವಪ್ಪ, ನೇತ್ರಾವತಿ, ಪಾರ್ವತಿ ಮುಂತಾದ ವ್ಯಾಪಾರಸ್ಥ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಿದ್ದರು. ನವೆಂಬರ್ 5ನೇ ತಾರೀಕಿನ ಒಳಗಡೆ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಬೇಕು, ಇಲ್ಲವಾದರೆ ಮುಂದಿನ ಹಂತದ ಹೋರಾಟಕ್ಕೆ ಗಡುವು ನೀಡಲಾಯಿತು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಆಯ್ತು, ನಿಮಿಷ. ಹೌದು, ಕರೆಕ್ಟ್ ಸರ್. ಹಾಗೆ ಸಾಕಷ್ಟು ನಷ್ಟ ಆಗಿದೆ ಸರ್, ಸಾಕಷ್ಟು ನಷ್ಟ ಆಗಿದೆ. ನೀವು ಹೇಳಿದ್ರಿ, ಅದಕ್ಕೆ ಹೇಳಿದ್ರು ಸರ್. ನಾವು 20 ದಿವಸ ತಡೆದೀವಿ, ಇನ್ನೂ ಒಂದು 2 ತಾಸು 3 ತಾಸು ಆಗೋದಕ್ಕೆ ತಡಿತೀವಿ. ಅದು ಏನು ಅದಕ್ಕೆ ಒಂದು ಏನಂತ ಹೇಳಿದಪ್ಪ ಅಂದ್ರೆ, ನಾವು ಸಾಹೇಬ್ರಿಗೆ ಹೇಳ್ತಕ್ಕಂಥದ್ದು, ನಾವು 1 ತಾಸು 2 ತಾಸು ನಾವು ವೇಟ್ ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ. ನೀವು ಸಾಹೇಬ್ರ ಹತ್ರ ಮಾತಾಡಿ ಸರ್. ಅಲ್ಲ ಸರ್, ನಿಮಿಷ ಸರ್. ನಮ್ಗೆ ಹೇಳ್ತಕ್ಕಂಥ ಎಕ್ಸಾಕ್ಟ್ ನಮ್ಗೆ ಬಟ್ ನಾವು ಒಗ್ಗಟ್ಟಾಗಬೇಕಲ್ಲ ಫಸ್ಟ್. ಇವತ್ತು ಒಗ್ಗಟ್ಟಾದರೆ ಆ ಗುರಿ ತಲುಪೋದಕ್ಕೆ ಬಹಳ ಈಸಿ ಆಗ್ತದೆ. ಹಾಗಾಗಿ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಕಾಯ್ದೆ ಇದೆ. ಅಧಿಕಾರಿಗಳಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಕೆಲವ್ರಿಗೆ ಗೊತ್ತೇ ಇಲ್ಲ. ಈ ಥರದೊಂದು ಕಾಯ್ದೆ ಇದೆ ಅಂತಲೇ ಗೊತ್ತಿಲ್ಲ. ಆ ಥರ ಸುಮಾರು ಜಿಲ್ಲೆಗಳಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಇದೇ ರೀತಿ ಬಿಸಿ ಮುಟ್ಟಿಸ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ವ್ಯಾಪಾರಸ್ಥರು ಕೂಡ ಒಗ್ಗಟ್ಟು ಮಾಡ್ತಾ ಇದ್ದೀವಿ. ಒಗ್ಗಟ್ಟಾಗಿರಿ. ಫಸ್ಟು ನೀವು ತಿಳ್ಕೊಂಬಿಟ್ರಿ. 5 ಬ್ಯಾಂಕ್ನವ್ರು ಬಂದಿದ್ದಾರೆ. ಸೊ ನೀವು ಅದಕ್ಕೇನಪ್ಪ ಅಂದ್ರೆ, ಎಲ್ಲ ಮೈಕ್ರೋ ಫೈನಾನ್ಸ್ನವರಿಗೆ ನೀವು ವ್ಯಾಪಾರ ಇದು ಸ್ಟಾರ್ಟ್ ಮಾಡೋ ತನಕ ಕೂಡ ಅವ್ರಿಗೆ ಇದು ಕೊಡಿ, ನಿರ್ದೇಶನ ಕೊಡಿ. ನೋಡಪ್ಪ, ಯಾರು ಕೂಡ ಮನೆಗಳ ಹತ್ರ ಹೋಗಬೇಡಿ, ಅವರು ವ್ಯಾಪಾರ ನಾವು ಇದು ಮಾಡಿದ ಮೇಲೆ ಅವರು ನಿಮ್ಗೆ ಅಮೌಂಟ್ ಕಟ್ತಾರಂತೆ. ಹಲೋ, ನಿಮಗೆ ಆತ್ಮವಿಶ್ವಾಸ ಇದೆ, ನಿಮ್ಮ ಬೇಡಿಕೆಗೆ ಈಡೇರ್ತದೆ. ಅಲ್ಲ ಸರ್, ಅದೇ. ಬಟ್ ನವೆಂಬರ್ ತಿಂಗಳ ಏನು ಮಾಡ್ಬೇಕು ಸರ್? ಈಗ ನವೆಂಬರ್ ತಿಂಗಳ ತನಕ ಅಲ್ಲ, ನವೆಂಬರ್ ನೀವೇ ಹೇಳಿ ಸರ್. ಈಗ ನಿಮಿಷ ನಿಮ್ಮಲ್ಲ ಪಾಪ ನೋಡಿ ಸರ್, ನಾವು ನಿಮ್ಮ ಹತ್ರ ಖಂಡಿತ ನಾವು ಅದಕ್ಕೆ ಹೇಳಿದ್ವಿ, ಪೊಲೀಸ್ ಇಲಾಖೆಗೆ ಅದನ್ನೇ ಹೇಳಿದ್ವಿ. ಅಲ್ಲ ಪಾಪ ಏನಂದ್ರೆ, ಅದಕ್ಕೆ ನಾವೇನಪ್ಪ ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದೇ. ಕರೆಕ್ಟ್ ಸರ್, ಕರೆಕ್ಟ್. ಹೌದು. ಸೊ ಈಗ DC ಅವರಿರ್ಲಿ, ADC ಅವ್ರಿಗೆ ಏನೇ ಇತ್ತಂದ್ರೂ ಕೂಡ ಹೌದು ಸರ್. ನನಗೂ ನಾಲೆಜ್ ಎಸ್ ಸರ್. ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಮಾಡೋಣ. ಖಂಡಿತ ಸರ್. ಅಲ್ಲ, ನೀವೆಲ್ಲ ನಿಮ್ಮ ಭರವಸೆ ಮಾತುಗಳನ್ನ ನಾವು ಅದ್ರ ಮೇಲೆ ನಿಂತ್ಕೊಂಡೆ ನಾವು ಮುಂದುವರಿತೇವೆ. ಏನಂತ ಹೇಳಿದ್ರೆ, ಈ ನವೆಂಬರ್ ಅಂತ ಹೇಳ್ತಾ ಇದ್ದೀರಿ, ನವೆಂಬರ್ ತನಕ ನಾವು ಏನು ಮಾಡ್ಬೇಕು ಸರ್? ಅಷ್ಟೇ ಪ್ರಶ್ನೆ.
28 ಇದು 27 ಸರ್ 27 ನವಂಬರ್ ಎಷ್ಟು 1ನೇ ತಾರೀಕಿಂದ ಆಗುತ್ತೆ ಸರ್. ಅಲ್ರಿ ಸರ್ ಇವಾಗ ಕಿತ್ತಾಗ ಇಷ್ಟನೊಳಗ ನಮ್ಗೆ ಎಲ್ಲ ಇದಾಗೈತಿ ಮತ್ತೆ ಇದ್ದಾಗ ತಡ್ಕೊಳಕ್ ಆಗಂಗಿಲ್ಲ. ಈಗ ಆಗಲೇ ಬರೀ 20 ದಿವಸದಾಗ ಎಷ್ಟೋ ಜನ ಇದಾಗ್ಯಾರ ಗೊತ್ತೇನ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.